ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಾವು ಹಲವಾರು ರೀತಿಯ ಜನರನ್ನ ನೋಡ್ತೇವೆ. ಕೆಲವರು ನಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ, ಕೆಲವರು ಸಹಾಯ ಮಾಡ್ತಾರೆ, ಆದರೆ ಇನ್ನೂ ಕೆಲವರು ನಮ್ಮನ್ನ ಬಳಸ್ಕೊಳ್ಳಲು ಮಾತ್ರ ಬರ್ತಾರೆ. ನೀವು ಗಮನಿಸಿದ್ದೀರಾ? ಕೆಲವರು ನಿಮ್ಮ ಜೊತೆ ಇರೋದು ನಿಮ್ಮ ಒಳ್ಳೆಯತನಕ್ಕಾಗಿ ಅಲ್ಲ, ನಿಮ್ಮ ಉಪಯೋಗಕ್ಕಾಗಿ. ಕೆಲವರು ಸ್ನೇಹಿತರಂತೆ ಕಾಣುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಇರುತ್ತೆ: ಇವನಿಂದ ನನಗೆ ಏನು ಲಾಭ? ಇಂದು ನಾವು ತಿಳಿದುಕೊಳ್ಳೋದು ಬಳಸ್ಕೊಳ್ಳೋ ವ್ಯಕ್ತಿಯ 10 ಮುಖ್ಯ ಲಕ್ಷಣಗಳು. ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳಿದ್ರೆ ನೀವು ಎಚ್ಚರವಾಗಬಹುದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ: ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡವ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಅವನು ಯಾವಾಗಲೂ ಕೆಲಸ ಇದ್ದಾಗ ಮಾತ್ರ ಸಂಪರ್ಕ ಮಾಡ್ತಾನೆ. ನಿಜವಾದ ಸ್ನೇಹಿತನು ನಿಮ್ಮನ್ನ ಯಾವಾಗಲೂ ನೆನಪಿಸ್ಕೊಳ್ತಾನೆ, ಆದರೆ ಬಳಸ್ಕೊಳ್ಳೋ ವ್ಯಕ್ತಿ ಅವನಿಗೆ ಕೆಲಸ ಇದ್ದಾಗ ಮಾತ್ರ ಕರೆ ಮಾಡ್ತಾನೆ. ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳೋದಿಲ್ಲ, ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇಳೋದಿಲ್ಲ, ಆದರೆ ಕೆಲಸ ಬಂದಾಗ ಮಾತ್ರ ಹೇಳ್ತಾನೆ, ಸ್ನೇಹಿತ, ಒಂದು ಚಿಕ್ಕ ಸಹಾಯ ಮಾಡಬೇಕು. ಅವನು ನಿಮ್ಮನ್ನ ನೆನಪಿಸ್ಕೊಳ್ಳೋದು ಸ್ನೇಹಕ್ಕಾಗಿ ಅಲ್ಲ, ಉಪಯೋಗಕ್ಕಾಗಿ. 2. ನಿಮ್ಮ ಒಳ್ಳೆಯತನವನ್ನ ದುರ್ಬಲತೆ ಎಂದು ನೋಡ್ತಾನೆ. ಒಳ್ಳೆಯ ಮನಸ್ಸಿದ್ರೆ ಅದು ದೊಡ್ಡ ಗುಣ, ಆದರೆ ಕೆಲವು ಜನರು ಅದನ್ನ ದುರ್ಬಲತೆ ಎಂದು ನೋಡ್ತಾರೆ. ನೀವು ಇಲ್ಲ ಎಂದು ಹೇಳದಿದ್ರೆ ಅವರು ನಿಮಗೆ ಮತ್ತೆ ಮತ್ತೆ ಕೆಲಸ ಕೊಡ್ತಾರೆ. ನೀವು ಸಹಾಯ ಮಾಡ್ತೀರಾ ಎಂದು ನೋಡ್ತಾರೆ, ಮತ್ತೆ ಮತ್ತೆ ನಿಮ್ಮನ್ನ ಬಳಸ್ಕೊಳ್ತಾರೆ. 3. ಅವನು ಯಾವಾಗಲೂ ತಾನು ಮಾತ್ರ ಲಾಭ ಪಡೆಯಲು ನೋಡ್ತಾನೆ. ಬಳಸ್ಕೊಳ್ಳೋ ವ್ಯಕ್ತಿಗೆ ಒಂದು ಗುಣ ಇರುತ್ತೆ. ಅವನು ಯಾವಾಗಲೂ ಕೇಳಿಕೊಳ್ಳುವ ಪ್ರಶ್ನೆ: ಇದರಿಂದ ನನಗೆ ಏನು ಲಾಭ? ನಿಮ್ಮ ಲಾಭದ ಬಗ್ಗೆ ಅವನಿಗೆ ಚಿಂತೆಯೇ ಇರೋದಿಲ್ಲ. ಅವನು ನೋಡೋದು ಒಂದೇ, ತನ್ನ ಲಾಭ. 4. ನೀವು ಸಮಸ್ಯೆಯಲ್ಲಿದ್ದಾಗ ಅವನು ಕಾಣಿಸಿಕೊಳ್ಳೋದಿಲ್ಲ. ಇದು ತುಂಬಾ ದೊಡ್ಡ ಲಕ್ಷಣ. ನೀವು ಒಳ್ಳೆಯ ಸಮಯದಲ್ಲಿದ್ದಾಗ ಅವನು ನಿಮ್ಮ ಜೊತೆ ಇರ್ತಾನೆ, ಆದರೆ ನೀವು ಸಮಸ್ಯೆಯಲ್ಲಿದ್ದಾಗ ಅವನು ನಿಧಾನವಾಗಿ ದೂರ ಹೋಗ್ತಾನೆ. ಅದಕ್ಕೆ ಒಂದು ಮಾತಿದೆ: ಒಳ್ಳೆಯ ಸಮಯದಲ್ಲಿ ಜೊತೆಗಿರುವವರು ತುಂಬಾ ಇರ್ತಾರೆ, ಕೆಟ್ಟ ಸಮಯದಲ್ಲಿ ಉಳಿಯುವವರು ಮಾತ್ರ ನಿಜವಾದವರು. 5. ಅವನು ನಿಮಗೆ ತಪ್ಪು ಭಾವನೆ ಕೊಡ್ತಾನೆ. ಕೆಲವರು ತುಂಬಾ ಚಾಣಾಕ್ಷರಾಗಿರ್ತಾರೆ. ನೀವು ಸಹಾಯ ಮಾಡದಿದ್ರೆ ಅವರು ನಿಮಗೆ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಹೇಳ್ತಾರೆ, ನೀನು ಸ್ನೇಹಿತನ, ನನಗೆ ಸಹಾಯ ಮಾಡಲ್ವಾ? ಈ ರೀತಿ ನಿಮ್ಮ ಮನಸ್ಸನ್ನ ಬಳಸಿ ನಿಮ್ಮನ್ನ ಬಳಸ್ಕೊಡ್ತಾರೆ. 6. ಅವನು ಯಾವಾಗಲೂ ನಿಮ್ಮ ಯಶಸ್ಸನ್ನ ಸಹಿಸಲಾರ. ಬಳಸ್ಕೊಳ್ಳೋ ವ್ಯಕ್ತಿಗೆ ನಿಮ್ಮ ಯಶಸ್ಸು ಇಷ್ಟವಿರೋದಿಲ್ಲ. ನೀವು ದೊಡ್ಡದಾಗ್ತಿದ್ರೆ ಅವನಿಗೆ ಭಯ ಬರುತ್ತೆ. ಯಾಕೆಂದ್ರೆ ನೀವು ಬಲವಾಗಿದ್ರೆ ಅವನು ನಿಮ್ಮನ್ನ ಬಳಸ್ಕೊಳ್ಳಲು ಆಗೋದಿಲ್ಲ. ಆದ್ದರಿಂದ ಅವನು ನಿಮ್ಮನ್ನ ಕೆಳಗೆಳೆಯಲು ಪ್ರಯತ್ನ ಮಾಡ್ತಾನೆ. 7. ಅವನು ಯಾವಾಗಲೂ ಮಾತಿನಲ್ಲಿ ಸಿಹಿಯಾಗಿರ್ತಾನೆ. ಇಂತಹ ಜನರು ಬಹಳ ಸಿಹಿಯಾಗಿ ಮಾತನಾಡ್ತಾರೆ, ಆದರೆ ಅವರ ಮಾತಿನ ಹಿಂದೆ ಒಂದು ಉದ್ದೇಶ ಇರುತ್ತೆ. ಅವರು ಹೇಳ್ತಾರೆ, ನೀನು ಮಾತ್ರ ನನಗೆ ಸಹಾಯ ಮಾಡಬಲ್ಲೆ, ನೀನು ತುಂಬಾ ಒಳ್ಳೆಯವನು. ಈ ಮಾತುಗಳು ನಿಮ್ಮ ಮನಸ್ಸನ್ನ ಗೆಲ್ಲಲು. 8. ಅವನು ಯಾವಾಗಲೂ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾನೆ. ಸಮಯ ಜೀವನದ ದೊಡ್ಡ ಸಂಪತ್ತು, ಆದರೆ ಬಳಸ್ಕೊಳ್ಳೋ ವ್ಯಕ್ತಿಗೆ ನಿಮ್ಮ ಸಮಯದ ಬೆಲೆ ಗೊತ್ತಿರೋದಿಲ್ಲ. ಅವನಿಗೆ ಕೆಲಸ ಇದ್ರೆ ನಿಮ್ಮ ಸಮಯವನ್ನ ಸಂಪೂರ್ಣ ಬಳಸ್ಕೊಳ್ತಾನೆ, ಆದರೆ ನಿಮ್ಮ ಕೆಲಸ ಬಂದಾಗ ಅವನಿಗೆ ಸಮಯ ಇರೋದಿಲ್ಲ. 9. ಅವನು ಯಾವಾಗಲೂ ನಿಮ್ಮ ಮೇಲೆ ಅವಲಂಬಿತನಾಗಿರ್ತಾನೆ. ಇಂತಹ ವ್ಯಕ್ತಿಗಳು ಸ್ವತಃ ಕೆಲಸ ಮಾಡೋದಿಲ್ಲ. ಅವರು ಯಾವಾಗಲೂ ಯಾರನ್ನಾದರೂ ಬಳಸ್ಕೊಳ್ಳಲು ನೋಡ್ತಾರೆ. ಅವರಿಗೆ ನಿಮ್ಮ ಸಹಾಯ ಬೇಕು, ಆದರೆ ಅವರು ಸ್ವತಃ ಪ್ರಯತ್ನ ಮಾಡೋದಿಲ್ಲ. 10. ಅವನು ನಿಮ್ಮನ್ನ ಗೌರವಿಸೋದಿಲ್ಲ. ಇದು ಅತ್ಯಂತ ದೊಡ್ಡ ಲಕ್ಷಣ. ಯಾರು ನಿಮ್ಮನ್ನ ಬಳಸ್ಕೊಳ್ತಾರೆ ಅವರು ನಿಮ್ಮನ್ನ ಗೌರವಿಸೋದಿಲ್ಲ. ಗೌರವ ಇದ್ರೆ ಅವರು ನಿಮ್ಮ ಸಮಯ, ನಿಮ್ಮ ಭಾವನೆ, ನಿಮ್ಮ ಜೀವನದ ಬೆಲೆ ತಿಳಿದುಕೊಳ್ತಾರೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಸ್ನೇಹಿತರೆ, ಜೀವನದಲ್ಲಿ ಎಲ್ಲರಿಗೂ ಸಹಾಯ ಮಾಡೋದು ಒಳ್ಳೆಯದು, ಆದರೆ ನಮ್ಮನ್ನ ಬಳಸ್ಕೊಳ್ಳುವವರಿಗೆ ಅವಕಾಶ ಕೊಡೋದು ತಪ್ಪು. ನೀವು ಮಾಡಬೇಕಾದ 5 ಮುಖ್ಯ ಕೆಲಸಗಳು: 1. ಇಲ್ಲ ಎಂದು ಹೇಳಲು ಕಲಿಯಿರಿ. 2. ನಿಮ್ಮ ಸಮಯವನ್ನ ಗೌರವಿಸಿ. 3. ನಿಮ್ಮ ಮೌಲ್ಯವನ್ನ ತಿಳಿದುಕೊಳ್ಳಿ. 4. ನಿಜವಾದ ಸ್ನೇಹಿತರನ್ನ ಗುರುತಿಸಿ. 5. ನಿಮ್ಮ ಜೀವನವನ್ನ ಮೊದಲಿಗೆ ಇಡಿ. ಕೊನೆಯ ಮಾತು: ಜೀವನದಲ್ಲಿ ಒಳ್ಳೆಯ ಮನಸ್ಸು ಇರಬೇಕು, ಆದರೆ ಮುಗ್ಧತೆ ಇರಬಾರ್ದು. ನೀವು ಒಳ್ಳೆಯವರಾಗಿರಿ, ಆದರೆ ಯಾರಿಗೂ ನಿಮ್ಮನ್ನ ಬಳಸ್ಕೊಳ್ಳಲು ಅವಕಾಶ ಕೊಡಬೇಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಮಯ ಅಮೂಲ್ಯ, ನಿಮ್ಮ ಗೌರವ ಅತ್ಯಂತ ದೊಡ್ಡದು. ಆದ್ದರಿಂದ ನಿಮ್ಮನ್ನ ಗೌರವಿಸುವವರ ಜೊತೆ ಮಾತ್ರ ನಡೆಯಿರಿ, ಅಲ್ಲದೆ ಬಳಸಿಕೊಳ್ಳುವವರಿಂದ ದೂರ ಇರಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.